ಸರ್ಕಾರ ರಾಜ್ಯದ ರೈತರಿಗೆ ಮರ್ಮಾಘಾತ ನೀಡಿದೆ. ರೈತರು ತಮ್ಮ ಜಮೀನುಗಳಿಗೆ ನೀರು ಹರಿಸುವುದಕ್ಕೂ ಹಿಂದೆ ಮುಂದೆ ನೋಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದು ಎಲ್ಲೂ ಇಲ್ಲ ಈ ಸುದ್ದಿ. ಇದು ರಿಪಬ್ಲಿಕ್ ಕನ್ನಡದ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಸ್ಟೋರಿ ನೋಡಿ, ಆಮೇಲೆ ರೈತರಿಗೆ ಯಾವ ರೀತಿ ಬರೆ ಎಳೆದಿದೆ ಈ ಸರ್ಕಾರ ಬಿಚ್ಚಿಡ್ತೀನಿ. ಈ ಸ್ಟೋರಿ ನೋಡಿ. ಈ ಹಿಂದೆ ಕೃಷಿ ಪಂಪ್ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ ಸಮೇತ ಉಚಿತವಾಗಿ ಮೂಲ ಸೌಕರ್ಯ ನೀಡಲಾಗ್ತಿತ್ತು. ಆದರೆ ಸಿದ್ದರಾಮಯ್ಯ ಸರ್ಕಾರ ಆ ಯೋಜನೆಯನ್ನೇ ನಿಲ್ಲಿಸಿದೆ. ಇನ್ಮುಂದೆ ಕೃಷಿ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಕಂದ್ರೆ ರೈತರು ದೊಡ್ಡ ಮೊತ್ತ ತೆರಬೇಕು. ಕಳೆದ ಸೆಪ್ಟೆಂಬರ್ 22ರ ನಂತರ ನೋಂದಣಿಯಾಗುವ ಕೃಷಿ ಕೊಳವೆ ಬಾವಿಗಳಿಗೆ ರೈತರು ಸ್ವಂತ ಖರ್ಚಿನಲ್ಲಿ ವಿದ್ಯುತ್ ಸಂಪರ್ಕ ಪಡೆಯಬೇಕಂತೆ. ಸರ್ಕಾರದ ಈ ಆದೇಶ ರೈತಾಪಿ ವರ್ಗಕ್ಕೆ ಆರ್ಥಿಕವಾಗಿ ದೊಡ್ಡ ಪೆಟ್ಟು ಕೊಡಲಿದೆ. ಕೊಳವೆ ಬಾವಿ ಕೊರೆಸಲು ದೊಡ್ಡ ಮೊತ್ತ ತೆತ್ತು ಬಳಿಕ ನೀರು ಬತ್ತಲ್ಲ ಖುಷಿ ಪಡುವ ಬದಲು ಸರ್ಕಾರಕ್ಕೆ ಹಣ ಕೊಟ್ಟು ಪಂಪ್ ಸೆಟ್ ಅಳವಡಿಸಬೇಕು. ಸರ್ಕಾರದ ನಡೆಯನ್ನ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖಂಡಿಸಿದ್ದಾರೆ. ರೈತನ ಪರಿಸ್ಥಿತಿ ಸಂಕಷ್ಟದಲ್ಲಿರಬೇಕಾದ್ರೆ ರೈತನ ನೆರವಿಗೆ ಬರಬೇಕಾದಂಥ ಸರ್ಕಾರ ಹಿಂದೆ ನಾವು ಕೊಡ್ತಿದ್ದಂಥ ಸವಲತ್ತನ್ನು ಸಹ ನಿಲ್ಲಿಸಿ ರೈತರ ಜೀವನಿಗೆ ಚೆಲ್ಲಾಟ ಮಾಡ್ತಾ ಇದೆ. ಈಗಲಾದರೂ ಇದನ್ನು ಮನಗಂಡು ಮೊದಲಿದ್ದಂತೆಯೇ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಕೈಗೊಳ್ಳುತ್ತಿರೋ ಈ ನಡೆ ವಿಪಕ್ಷಗಳು ಹಾಗೂ ರೈತರ ಕಣ್ಣು ಕೆಂಪಗಾಗಿಸಿದೆ. ವೀಕ್ಷಕರೇ, ಈ ಸುದ್ದಿಯನ್ನು ನೀವು ನೋಡಬೇಕು. ಈ ಹಿಂದೆ 25 KV ಸಾಮರ್ಥ್ಯದ ಒಂದು ಟ್ರಾನ್ಸ್ಫಾರ್ಮರ್ ಪಡೆಯೋದಕ್ಕೆ ಕೇವಲ 25,000 ರೂಪಾಯಿ ಖರ್ಚು ಮಾಡಿದರೆ ಸಾಕಿತ್ತು. ರೈತ 2 ಲಕ್ಷಕ್ಕೆ ತಂದಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. 2 ಲಕ್ಷಕ್ಕೆ ನೋಡಿ. ಮೊದಲಿಗೆ 25 KV ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಬಲು ದುಬಾರಿಯಾಗಿದೆ. ಟ್ರಾನ್ಸ್ಫಾರ್ಮರ್ ದರವೇ 70,000ದಿಂದ 95,000 ಇದೆ ಟ್ರಾನ್ಸ್ಫಾರ್ಮರ್ ದರ. ಮೊದಲೆಲ್ಲ ಇದು 25,000ಕ್ಕೆ ಆಗ್ತಾ ಇತ್ತು. ಈಗ ಹಿಂಗಿಲ್ಲ. ಜಮೀನು ಎಷ್ಟೇ ದೂರ ಇದ್ರೂ ಕೂಡ ರೈತರೇ ಕಂಬ ತಂತಿ ಹಾಕಬೇಕು. ಹೊಸ ರೂಲ್. ಜಮೀನು ಎಷ್ಟೇ ದೂರ ಇದ್ರು 500 ಮೀಟರ್, ಮೊದಲು 500 ಮೀಟರ್ಗೆ ಫ್ರೀ. ಈಗ ಎಷ್ಟೇ ದೂರ ಇದ್ರೂ ನೀವೇ ಮಾಡಬೇಕು. ವಿದ್ಯುತ್ ಸಲಕರಣೆ ಟ್ರಾನ್ಸ್ಫಾರ್ಮರ್ ನೀವೇ ಖರೀದಿ ಮಾಡಬೇಕು, ಮೊದಲು ಫ್ರೀ. ವಿದ್ಯುತ್ ಸಂಪರ್ಕಕ್ಕಾಗಿ ಎಸ್ಕಾಂಗಳಿಗೆ ಪ್ರತ್ಯೇಕ ಶುಲ್ಕ ಕಟ್ಟಬೇಕು, ಅದು 25,000. ಅದು ಆಗಲೂ ಇತ್ತು ಈಗಲೂ ಇತ್ತು. 25,000 ಕಟ್ಟಿದರೆ ನಿಮಗೆ KV ಸಾಮರ್ಥ್ಯ ಟ್ರಾನ್ಸ್ಫಾರ್ಮರ್ ಫ್ರೀ, ಆಮೇಲೆ ಕಂಬ ಹಾಕೋದು ಫ್ರೀ, ಆಮೇಲೆ ಅಲ್ಲಿ ಏನು ನಿಮಗೆ ತಂತಿ ಹಾಕೋದು, ವಿದ್ಯುತ್ ಸಲಕರಣೆ ಎಲ್ಲ ಫ್ರೀ ಇತ್ತು. 25,000ದಲ್ಲಿ ಆಗುವಂಥ ಕೆಲಸವನ್ನು 2 ಲಕ್ಷಕ್ಕೆ ವೆಚ್ಚ ಮಾಡುವಷ್ಟು ತಂದಿಟ್ಟಿದ್ದಾರೆ ಈ ಕಾಂಗ್ರೆಸ್ ಗೌರ್ಮೆಂಟ್. ಹಾಗಿದ್ರೆ ಹಳೆ ಯೋಜನೆ ಏನಿತ್ತು? ಹಳೆ ಯೋಜನೆಯಲ್ಲಿ 10 ವರ್ಷದ ಹಿಂದೆ ಅನಧಿಕೃತ ಪಂಪ್ ಸೆಟ್ಗಳ ಸಕ್ರಮಕ್ಕೆ ಚಾನ್ಸ್ ಇತ್ತು. 10 ವರ್ಷದ ಹಿಂದೆ ಅನಧಿಕೃತ ಪಂಪ್ ಸೆಟ್ಗಳನ್ನು ಸಕ್ರಮ ಮಾಡೋದಕ್ಕೆ ಚಾನ್ಸ್ ಇತ್ತು. ಎಸ್ಕಾಂಗಳು ರೈತರಿಂದ ಕೇವಲ 25,000 ಶುಲ್ಕ ಮಾತ್ರ ಪಡ್ಕೋತಾ ಇದ್ರು. 25,000 ಕಟ್ಟಿದ್ರೆ ನಿಮಗೆ ಟ್ರಾನ್ಸ್ಫಾರ್ಮರ್, ತಂತಿ, ಕನೆಕ್ಷನ್ನು ಎಲ್ಲ. ಗರಿಷ್ಠ 500 ಮೀಟರ್ವರೆಗೆ ವಿದ್ಯುತ್ ಕಂಬ, 500 ಮೀಟರ್ವರೆಗೆ ವಿದ್ಯುತ್ ಕಂಬ, 25 KV ಟ್ರಾನ್ಸ್ಫಾರ್ಮರ್, ವಿದ್ಯುತ್ ಕಂಬ, ವೈರ್ ಹಾಕ್ತಾ ಇದ್ರು. ಎಸ್ಕಾಂಗಳೇ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಕೊಡ್ತಾ ಇತ್ತು. ವಿದ್ಯುತ್ ಮಾರ್ಗ, ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ಎಲ್ಲ ಫ್ರೀ ಫ್ರೀ ಫ್ರೀ. ಈಗ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್, ಆಮೇಲೆ ವಿದ್ಯುತ್ ಮಾರ್ಗ, ಆಮೇಲೆ ಕನೆಕ್ಟ್ ಎಲ್ಲಕ್ಕೆ ದುಡ್ಡು ಕೊಡಬೇಕು. ಮೊದಲು 25,000 ಆಗ್ತಾ ಇತ್ತು, ಈಗ 2 ಲಕ್ಷ ಆಗತ್ತೆ. ಆಮೇಲೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ನೋಡಿ. ಈ ಕರ್ನಾಟಕದಲ್ಲಿ 34 ಲಕ್ಷ ಕೃಷಿ ಉದ್ದೇಶದ ಪಂಪ್ಸೆಟ್ಗಳಿದೆ. ಹೊಸದಾಗಿ ಕೊಳವೆ ಬಾವಿ ಕೊರೆಸಿದ್ದಾರೆ ಸಾವಿರಾರು ರೈತರು ಕೊಳವೆ ಬಾವಿ ಕೊರೆಸಿದ್ದಾರೆ. ಇದಕ್ಕೆಲ್ಲ ವಿದ್ಯುತ್ ಸಂಪರ್ಕ ಟ್ರಾನ್ಸ್ಫಾರ್ಮರ್ಗೆ ರೈತರಿಂದ ಅರ್ಜಿ ಹಾಕಿದ್ದಾರೆ. ವಿದ್ಯುತ್ ಸಂಪರ್ಕ ಕೊಡಿ, ಇದೆಲ್ಲ ಫ್ರೀ ಇತ್ತು. ಈ ಅರ್ಜಿ ಹಾಕಿದವರು ಎಷ್ಟು ಜನ ಇದ್ದಾರೆ ಗೊತ್ತಾ? ಕಳೆದ 3 ವರ್ಷದಿಂದ ಇವರಿಗೆ ಸಂಪರ್ಕ ಸಿಕ್ಕಿಲ್ಲ. ಯಾವುದಕ್ಕೆ ಸಂಪರ್ಕ ಕೇಳಿರೋದು? ಕೊಳವೆ ಬಾವಿ ಕೊರೆಸಿದ್ದಾರೆ, ವಿದ್ಯುತ್ ಸಂಪರ್ಕ ಕೊಡಿ, ಟ್ರಾನ್ಸ್ಫಾರ್ಮರ್ ಕೊಡಿ, 25,000 ಕೊಡ್ತೀನಿ ಫ್ರೀ. 3 ವರ್ಷದಿಂದ ಅರ್ಜಿ ಹಾಕಿದ್ದಾರೆ. ಈಗ ಮೊನ್ನೆ ಸೆಪ್ಟೆಂಬರ್ 22ರಿಂದ ಯಾವುದು ಫ್ರೀ ಇಲ್ಲ. ಮೊದಲು ನಿಮಗೆ 25,000ಕ್ಕೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು, ವಿದ್ಯುತ್ ಕಂಬ ಸಿಗ್ತಾ ಇತ್ತು,
ಆಮೇಲೆ ಏನು ಕನೆಕ್ಷನ್ ಸಿಗ್ತಾ ಇತ್ತು 500 ಮೀಟ್ರ್ ಒಳಗಡೆ. ಈಗ 500 ಮೀಟರ್ 200 ಮೀಟರ್ ಏನಿಲ್ಲ, 25,000 ಮಾತ್ರವಲ್ಲ 2 ಲಕ್ಷ ಖರ್ಚು ಮಾಡಬೇಕು ನೀವು. ಹಳೆಯದು ಸಿಗಬೇಕು ಅಂತಂದರೆ 2 ಲಕ್ಷ ಖರ್ಚು ಮಾಡಬೇಕು. ಈ 3 ವರ್ಷದಿಂದ ಪಾಪ ಫ್ರೀ ಸಿಗುತ್ತೆ ಅಂತ ಅಪ್ಲಿಕೇಶನ್ ಕೂತ್ಕೊಂಡಿದ್ದಾರಲ್ಲ, ಅವರೆಲ್ಲ ಈಗ 2 ಲಕ್ಷ ಖರ್ಚು ಮಾಡಬೇಕು. ಬೇಕಾ? ಈ ಸುದ್ದಿ ಎಲ್ಲೂ ಇಲ್ಲ, ನಾವೇ ಕೊಟ್ಟಿವಿ. ಬನ್ನಿ ಈಗ ದೆಹಲಿ ಹತ್ತು ಹೋಗೋಣ. ದೆಹಲಿ ಹೊಸ ಮದ್ಯ ನೀತಿ ಹಗರಣ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿ ಇತ್ತು, ಆದರೆ ಆಗಿದ್ದೇ ಬೇರೆ. ಅದೇನಂತ ನೀವೇ ನೋಡಿ. ಇವತ್ತು ಅವರು ಅಲ್ಲಿಗೆ ಹೋಗಲೇ ಇಲ್ಲ. ಅಷ್ಟು